ನಮಸ್ಕಾರ ಜಾಣರೇ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ನೋ ಡ್ರಾಮಾ ನೋ ಫೇಕ್, ಒನ್ಲಿ ರಿಯಾಲಿಟಿ ಅಂತ ಹೇಳ್ತಾ ಇವತ್ತಿನ ನ್ಯೂಸ್ ಏನಪ್ಪಾ ಅಂತ ಹೇಳಿದ್ರೆ, ಕೇರಳದ ವಾಯನಾಡಿನಲ್ಲಿ ನಡೆದಿರ್ತಕ್ಕಂಥ ಒಂದು ಪ್ರಕೃತಿಯ ಮುನಿಸು ಅಂತಾನೆ ಹೇಳ್ಬೋದಾಗಿದೆ. ಇದು 2024ರಲ್ಲಿ ಕೂಡ ಇದೇ ತರ ಆಗಿತ್ತು. ಆಗ ಕೂಡ ಅನೇಕ ಜನರು ಸಾವನ್ನಪ್ಪಿದ್ದರು. ಅದೇ ತರ ಕೂಡ 2026ರ ಜುಲೈ ತಿಂಗಳಲ್ಲಿ ನಡೆದಿರ್ತಕ್ಕಂಥದ್ದು. ಈ ಘಟನೆಯಿಂದ ಹಲವಾರು ಜನರು ಪ್ರಾಣವನ್ನ ಕಳೆದುಕೊಂಡಿದ್ದಾರೆ. 2024ರಲ್ಲಿ ಬಹಳ ಜನ ಸಾವನ್ನಪ್ಪಿದ್ರು. ಆದ್ರೆ 2026ರಲ್ಲಿ 2 ರಿಂದ 4 ಜನ ಅದರಲ್ಲಿ ಕೊಚ್ಚಿಕೊಂಡು ಹೋಗಿರ್ತಾರೆ. ಅದೇ ತರ ಕೂಡ 7 ಜನ ಇದರಲ್ಲಿ ಇನ್ನೂ ಅವಶೇಷಗಳ ಅಡಿ ಇದ್ದಾರೆ ಅಂತಾನೆ ಹೇಳ್ಬೋದಾಗಿದೆ. ಈ ಒಂದು ಘಟನೆಯಿಂದ ನಾವೆಲ್ಲ ತಿಳ್ಕೊಬೇಕಾಗಿರೋದು ಏನಪ್ಪಾ ಅಂತ ಹೇಳಿದ್ರೆ, ಪ್ರಕೃತಿಯನ್ನ ನಾಶ ಮಾಡಬಾರ್ದು. ಪ್ರಕೃತಿಗೆ ಏನಾದ್ರೂ ನಾವು ಕೈ ಹಾಕ್ಲಿಕ್ಕೆ ಹೋದ್ವಿ ಅಂದ್ರೆ ಇದೇ ತರ ಆಗುತ್ತೆ ಅಂತಾನೆ ಹೇಳ್ಬೋದಾಗಿದೆ. ಈ ಪ್ರಕೃತಿ ಮುನಿಸ್ಕೊಂಡಿರೋದು ಅದಕ್ಕೆ ಅಂತಾನೆ ಹೇಳ್ಬೋದು. ಅಂದ್ರೆ ಮನುಷ್ಯನ ಒಂದು ಆಸೆಗೆ ವಿದ್ಯುತ್ ಕಾಡನ್ನ ಕಡಿದ್ಬಿಟ್ಟು ಎಲ್ಲ ನಾಶ ಮಾಡ್ತಿದ್ದೇನೆ. ಇದು ಎಲ್ಲಿ ನಡೆದಿರ್ತಕ್ಕಂಥದ್ದು? ಕೇರಳದ ವಯನಾಡಿನಲ್ಲಿ. ಎಲ್ಲಿ? ಮಪ್ಪಾಡಿ ಕಲ್ಲಾಡಿ ಅಂದ್ಬಿಟ್ಟು 2 ಸ್ಥಳಗಳು ಬರ್ತವೆ. ಆ ಸ್ಥಳದ ಮಧ್ಯೆ ಒಂದು ಮೀನಾಕ್ಷಿ ಸೇತುವೆ ಇದೆ. ಆ ಮೀನಾಕ್ಷಿ ಸೇತುವೆ ಹತ್ರ ಆ ಗುಡ್ಡದಲ್ಲಿ ಮಣ್ಣು ಇರುತ್ತೆ. ಆ ಮಣ್ಣು ಏನ್ ಮಾಡ್ತೀಯ ಅಂದ್ರೆ, ಮಳೆ ಬಂದಿರುತ್ತಲ್ಲ, ಸ್ವಲ್ಪ ದಿನಗಳ ಹಿಂದೆ ಮಳೆ ಬಂದಿರುತ್ತೆ. ಆ ಮಳೆ ಬಂದ ಕಾರಣ ಅದ್ರಲ್ಲಿರ್ತಕ್ಕಂಥ ಮಣ್ಣು ಹಸಿಯಾಗಿರುತ್ತೆ. ಆದ ಕಾರಣ ಅದೆಲ್ಲ ಕೊಚ್ಕೊಂಡು ಬಂದು ಕೆಳಗಡೆ ಬರುತ್ತೆ. ಅದು ಯಾವಾಗ ಒಂದೇ ಸಮಯದಲ್ಲಿ ಅಂದ್ರೆ 11:10ರಿಂದ 11:20 ಆಗಿರ್ತಕ್ಕಂಥದ್ದು. ಆ ಒಂದು ಸಂದರ್ಭದಲ್ಲಿ ಒಂದು 2 ಜನ ಹಸುವಿದ್ದಾರೆ ಅಂತಾನೆ ಹೇಳ್ತಾರೆ. ಅದೇ ತರ ಕೂಡ 7 ಜನ ಅದರ ಒಳಗಡೆ ಮಣ್ಣಿನ ಸಿಕ್ಕಾಕೊಂಡಿದ್ದಾರೆ ಅಂತ ಇನ್ನು ಕಾರ್ಯಾಚರಣೆ ಕೂಡ ನಡೀತಾ ಇದೆ. ಇದೇ ತರ ಕೂಡ ಯಾರು ಕೂಡ ಪ್ರಕೃತಿಯನ್ನ ನಾಶ ಮಾಡ್ಲಿಕ್ಕೆ ಹೋಗ್ಬೇಡಿ. ಈ ಪ್ರಕೃತಿಯನ್ನ ನಾಶ ಮಾಡಿದ್ರೆ ಏನಾಗುತ್ತೆ ಅನ್ನೋದು ಕೇರಳದ ವಯನಾಡು ಬೆಸ್ಟ್ ಎಕ್ಸಾಂಪಲ್ ಅಂತಾನೆ ಹೇಳ್ಬೋದು. ಅಲ್ಲಿ ಕೇರಳದ ವಯನಾಡಿನಲ್ಲಿ ಅಲ್ಲಿ ಇರ್ತಕ್ಕಂಥ ರೋಡ್ಗಳು ಯಾವ ತರ ಇದಾವಪ್ಪ ಅಂತ ಹೇಳಿದ್ರೆ, ಅಲ್ಲಿ ಕಿರಿದಾದ ರೋಡ್ಗಳಿದಾವೆ. ಅದೇ ತರ ಕೂಡ ಆ ರೋಡ್ಗಳು ಸುತ್ತಕೊಂಡು ಹೋಗ್ಬೇಕು ಅಂದ್ರೆ ಘಾಟ್ ಸೆಕ್ಷನ್ ಆ ತರ ಇದೆ. ಸೊ ಆದ ಕಾರಣ ಅಲ್ಲಿ ನಿಧಾನವಾಗಿ ಹೋಗ್ಬೇಕು. ವೇಗವಾಗಿ ಹೋದ್ವಿ ಅಂದ್ರೆ ಅಲ್ಲಿ ಆಕ್ಸಿಡೆಂಟ್ ಆಗೋ ಸಾಧ್ಯತೆ ಇರುತ್ತೆ. ಬಟ್ ಇಲ್ಲಾಗಿರೋದು ಒಂದು ಪ್ರಕೃತಿಯ ಮುನಿಸು. ಈ ಪ್ರಕೃತಿಯ ಮುನಿಸಿನಿಂದ ಅನೇಕ ಜನ ಸಾವನ್ನಪ್ಪಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ. ಮಾನವರೇ ಅರಿತುಕೊಳ್ಳಿ, ನಿಮ್ಮ ಒಂದು ಅತಿ ಆಸೆಗೆ ಪ್ರಕೃತಿ ಮುನಿದರೆ ಏನಾಗುತ್ತೆ ಅನ್ನೋದನ್ನ ನೀವು ನೋಡಿದ್ದೀರಲ್ವೇ ಅಂತ ಹೇಳ್ತಾ ಇವತ್ತಿನ ನ್ಯೂಸ್ ಮುಗಿಸ್ತೀನಿ. ಥ್ಯಾಂಕ್ ಯು.